ಎಲ್ಲರಿಗೂ ನಮಸ್ತೆ, ಹೇಗಿದ್ದೀರಾ? ಇವತ್ತು ನಾನು ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಲೀಟ್ರ್ ಗಿಣ್ಣು ಹಾಲಿದೆ. ಇದಕ್ಕೆ ಏಲಕ್ಕಿ ಮತ್ತು ಬೆಲ್ಲ ಸೇರಿಸ್ಬಿಟ್ಟು ಮಾಡೋದು ಮನೆಯಲ್ಲಿ. 4-5 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ತುರ್ಕೋಬೋದು ಅಥವಾ ಜಜ್ಜಿ ಪುಡಿ ಮಾಡಿಕೊಡಿ. ಇದನ್ನು ಎರಡನ್ನೂ ಈ ಗಿಣ್ಣು ಹಾಲಿಗೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ್ದಾದಮೇಲೆ ಒಂದು ಪಾತ್ರೆಗೆ ಸೋಸ್ಕೋತಾ ಇದ್ದೇನೆ. ಅಂದರೆ ಯಾವುದು ಬೆಲ್ಲ ಪುಡಿ ಏನು ಉಳಿದೇ ಇರೋ ಹಾಗೆ. ಮೇಲ್ಗಡೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ 30 ನಿಮಿಷ ಇಡ್ತಾಯಿದ್ದೀನಿ. 30 ನಿಮಿಷ ಆದಮೇಲೆ ಒಂದ್ಸಲಿ ನೋಡಿಕೊಂಡು ಬೇಕು ಅಂದರೆ ಮತ್ತೆ ಒಂದು 5 ನಿಮಿಷ ಇಟ್ಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಕೆಳಗಡೆ ಒಂದು ಟ್ರೇ ಟೈಪ್ ಇಟ್ಬಿಟ್ಟು ಅದರ ಮೇಲೆ ಇಟ್ಟು ಪಾತ್ರೆ ಮುಚ್ಚಿ 30 ನಿಮಿಷ ಬಿಟ್ಟಿದ್ದೀನಿ. ಇದನ್ನು ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಫ್ ಆನ್ ಅವರ್ ಬಿಡಬೇಕು. ಇಡ್ಲಿ ಪಾತ್ರೆ ಇಲ್ಲದೆ ಇರೋರು ಹಾಗೆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ನನ್ನ ಹತ್ರ ಹಾಲು ಜಾಸ್ತಿ ಇರೋದ್ರಿಂದ ನಾನು ಇನ್ನೊಂದು ಊರಿನಲ್ಲಿ ಹಾಗೆ ಪಾತ್ರೆಯಲ್ಲಿ ಸೇಮ್ ಇದೇ ಥರ ಪ್ರೊಸೀಜರ್ ರಿಪೀಟ್ ಮಾಡಿದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ಹಾಲಿತ್ತು, ಅದನ್ನು ಇಟ್ಟು ನೋಡಿದ್ರೆ 2 ಸಖತ್ತಾಗಿ ಬಂದಿದೆ. ದೇಹಕ್ಕೆ ಗಿಣ್ಣು ತುಂಬ ಉಷ್ಣ. ಇದನ್ನು ಸ್ವಲ್ಪ ತಿನ್ನಿ ಡೈಲಿ. ಆಮೇಲೆ ಇದು ಜಿಡ್ಡು ಪದಾರ್ಥ, ಹಾಗಾಗಿ ತಿಂದಾದಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಗಂಟಲಿಗೆ ತುಂಬ ಹಿತವಾಗಿರುತ್ತೆ. 30 ನಿಮಿಷ ಆದಮೇಲೆ ನಾನು ಚೆಕ್ ಮಾಡಿ ನೋಡಿದೆ, ಸೈಡೆಲ್ಲ ಪಾತ್ರೆಯಿಂದ ಬಿಟ್ಕೊಂಡು ಬಂದಿದೆ. ಇದು ಜಿಡ್ಡಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಎಣ್ಣೆ ಥರ ಕಾಣಿಸುತ್ತೆ. ಸೈಡೆಲ್ಲ ಬಿಟ್ಟಿದೆ, ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಹಸಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಒಂದು 5 ನಿಮಿಷ ಬಿಟ್ಬಿಟ್ಟು ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ನೋಡೋಣ. ಅದು ತುಂಬ ಬಿಸಿ ಇರುತ್ತೆ. ಒಂದು 2 ಗಂಟೆಯಷ್ಟು ಟೈಮ್ ಆಚೆ ಇಟ್ಬಿಟ್ಟು ತಣ್ಣಗಾಗಬೇಕು. ಸೊ ಆವಾಗ ಅದು ಕೀಲ್ಸ್ ಥರ ಕಟ್ಟಾಗಿ ಬರುತ್ತೆ. ನೋಡ್ಬೋದು, ಏಲಕ್ಕಿ ಪುಡಿ ಎಲ್ಲ ಮೇಲ್ಗಡೆ ಕಾಣಿಸ್ತಾ ಇದೆ, ಸೈಡೆಲ್ಲ ಬಿಟ್ಕೊಂಡ್ಬಂದಿದೆ, ತಣ್ಣಗಾಗಿದೆ. ನಾನು ವಿಡಿಯೋಗೋಸ್ಕರ ಇದನ್ನು ಫ್ರೀಝರಲ್ಲಿ ಇಟ್ಟೆ, ಅರ್ಜೆಂಟ್ಗೋಸ್ಕರ. ಇಲ್ಲಾಂದರೆ ನೀವು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಒಂದು 2 ಗಂಟೆ ಬಿಟ್ಬಿಟ್ಟು ತೆಗೆದ್ರೆ ಈ ಥರ ಕೊರಿಯೋ ಹಾಗೆ ಬರುತ್ತೆ, ಕೀಲ್ಸ್ ಥರ ಕಾಣಿಸುತ್ತೆ. ನೋಡಿ, ನಾನು ಸ್ಪೂನ್ ಹಾಕಿ ತೆಗೆದ್ರೆ ಕ್ರೀಮ್ ಥರ, ಐಸ್ ಕ್ರೀಮ್ ಥರ ಈ ಥರ ಕೀಲ್ಸ್ ಥರ ಬರುತ್ತೆ. ತುಂಬ ರುಚಿಯಾಗಿದೆ. ಮನೆಯಲ್ಲಿ ಮಾಡಿಕೊಂಡು ತಿನ್ನಿ, ದೇಹಕ್ಕೆ ತುಂಬ ಒಳ್ಳೆಯದು. ಗುಡ್ ಕೊಲೆಸ್ಟ್ರಾಲ್. ಸ್ವಲ್ಪ ತಿನ್ನಿ ಡೈಲಿ. ನಿಮಗೆ ಇಷ್ಟ ಆಯಿತು ವಿಡಿಯೋ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.